ನಮ್ಮ ಭೂಮಿ ಮೇಲೆ ಇರೋ ಪ್ರತಿಯೊಂದು ಜೀವಿಗೂ ಇನ್ನೊಂದು ಜೀವಿಯ ಜೊತೆ ಒಂದಲ್ಲ ಒಂದು ಸಂಬಂಧ ಇದೆ. ಇದೊಂದು ದೊಡ್ಡ ವೈಜ್ಞಾನಿಕ ಸತ್ಯ. ಬನ್ನಿ ಇದ್ರ ಬಗ್ಗೆ ಇವತ್ತು ಮಾತಾಡೋಣ. ಇದು ಕೇಳೋಕೆ ಸ್ವಲ್ಪ ಸಂಕೀರ್ಣ ಅನ್ಸ್ಬಹುದು, ಆದ್ರೆ ಇದ್ರ ಹಿಂದಿರೋ ಮೂಲ ಸತ್ಯ ಇದೆಯಲ್ಲ, ಅದು ತುಂಬಾ ಸರಳ ಮತ್ತು ಸುಂದರವಾದದ್ದು. ಸರಿ, ಹಾಗಿದ್ರೆ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯಿಂದ ಶುರು ಮಾಡೋಣ. ಒಬ್ಬ ಮನುಷ್ಯನಿಗೂ ಒಂದು ಸಣ್ಣ ಹಣ್ಣಿನ ನೊಣಕ್ಕೂ ಏನು ಸಂಬಂಧ ಇರ್ಬೋದು? ಎಲ್ಲಾದ್ರೂ ಇದೆಯಾ ಹೋಲಿಕೆ? ಮನುಷ್ಯ ಎಲ್ಲಿ, ಆ ಪುಟ್ಟ ನೊಣ ಎಲ್ಲಿ, ಅಲ್ವಾ? ಆದ್ರೆ ನಂಬಿ ಈ ಪ್ರಶ್ನೆಗೆ ಸಿಗೋ ಉತ್ತರ ಇದೆಯಲ್ಲ, ಅದು ಜೀವ ಅಂದ್ರೇನು ಅನ್ನೋ ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸ್ಬಿಡ್ಬೋದು. ಮೊದಲಿಗೆ ಸ್ವಲ್ಪ ದೊಡ್ಡ ಚಿತ್ರಣ ನೋಡೋಣ ಬನ್ನಿ. ಅಂದ್ರೆ ನಮ್ಮ ಮನೆ, ನಮ್ಮ ಭೂಮಿಯನ್ನೇ ಒಮ್ಮೆ ಗಮನಿಸೋಣ. ಅಷ್ಟಕ್ಕೂ ಇಡೀ ಬ್ರಹ್ಮಾಂಡದಲ್ಲಿ ಭೂಮಿ ಯಾಕೆ ಇಷ್ಟೊಂದು ಸ್ಪೆಷಲ್? ಯಾಕಂದ್ರೆ ನಮ್ಗೆ ಇವತ್ತಿನವರೆಗೂ ಗೊತ್ತಿರೋ ಪ್ರಕಾರ ಇಡೀ ಬ್ರಹ್ಮಾಂಡದಲ್ಲಿ ಜೀವ ಇರೋದು, ಜೀವವನ್ನ ಪೋಷಿಸೋದು ನಮ್ಮ ಭೂಮಿ ಮಾತ್ರ. ಹೌದು, ಒಂದೇ ಒಂದು ಗ್ರಹ. ಇದೇ ಕಾರಣಕ್ಕೆ ನಮ್ಮ ಭೂಮಿ ಅತ್ಯಂತ ವಿಶಿಷ್ಟ ಮತ್ತು ಅಷ್ಟೇ ಅಮೂಲ್ಯ. ದಟ್ಟವಾದ ಕಾಡುಗಳು, ವಿಶಾಲವಾದ ಸಾಗರಗಳು, ಸುಡುಸುಡುವನ್ನೋ ಮರುಭೂಮಿಗಳು, ಆಕಾಶಮುಟ್ಟು ಪರ್ವತಗಳು, ಹೀಗೆ ನಮ್ಮ ಭೂಮಿ ಲಕ್ಷಾಂತರ ಜೀವಿಗಳಿಗೆ ಮನೆ ಕೊಟ್ಟಿದೆ. ಸಸ್ಯಗಳು, ಪ್ರಾಣಿಗಳು, ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳು, ಮತ್ತೆ ನಾವು ಅಂದ್ರೆ ಮನುಷ್ಯರು. ಹೀಗೆ ನಾವೆಲ್ಲರೂ ಒಂದೇ ನೈಸರ್ಗಿಕ ವ್ಯವಸ್ಥೆಯ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸರಿ, ಈಗ ದೊಡ್ಡ ಚಿತ್ರಣದಿಂದ ಝೂಮ್ ಇನ್ ಮಾಡಿ ಏಕ್ದಮ್ ಸಣ್ಣ ಸೂಕ್ಷ್ಮ ಮಟ್ಟಕ್ಕೆ ಹೋಗೋಣ. ಎಲ್ಲಾ ಜೀವಿಗಳನ್ನ ಒಂದಕ್ಕೊಂದು ಬೆಸೆದಿರೋ ಆ ಸೀಕ್ರೆಟ್ ಕನೆಕ್ಷನ್ ಯಾವುದೋ, ಆ ಕಾಣದ ದಾರ ಯಾವುದೋ, ಅದನ್ನೇ ಈಗ ನೋಡೋಣ. ಆ ಸೀಕ್ರೆಟ್ ಕನೆಕ್ಷನ್ ಬೇರೇನೂ ಅಲ್ಲ, ಅದುವೇ ಡಿಎನ್ಎ ಅಂದ್ರೆ ಡಿಯಾಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್. ಇದನ್ನ ಸಿಂಪಲ್ ಆಗಿ ಜೀವದ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಅಂತಾನೆ ಕರೀಬಹುದು. ಯಾಕಂದ್ರೆ ಪ್ರತಿಯೊಂದು ಜೀವಿ ಹೇಗೆ ಬೆಳೆಯಬೇಕು, ಸಂತಾನೋತ್ಪತ್ತಿ ಮಾಡಬೇಕು ಮತ್ತು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅನ್ನೋ ಎಲ್ಲಾ ಮಾಹಿತಿ ಇದರಲ್ಲೇ ಕೋಡ್ ಆಗಿರುತ್ತೆ. ಇದು ಬಯಾಲಜಿಯ ಯೂನಿವರ್ಸಲ್ ಲ್ಯಾಂಗ್ವೇಜ್ ಇದ್ದಾಗೆ. ಈ ಒಂದು ನಂಬರ್ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗುತ್ತೆ. ನಮಗೂ ಅಂದ್ರೆ ಮನುಷ್ಯರಿಗೂ ಚಿಂಪಾಂಜಿಗಳಿಗೂ 99% ಡಿಎನ್ಎ ಒಂದೇ ಥರ ಇದೆ. ಹೌದು, 99%. ಇದು ನಮಗೂ ಬೇರೆ ಜೀವಿಗಳಿಗೂ ಎಷ್ಟು ಆಳವಾದ ಸಂಬಂಧ ಇದೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಹಾಗಿದ್ರೆ ನಾವು ಶುರು ಮಾಡಿದ್ವಲ್ಲ ಆ ಪ್ರಶ್ನೆಗೆ ವಾಪಸ್ ಬರೋಣ. ಮನುಷ್ಯರಿಗೂ ಹಣ್ಣಿನ ನೊಣಗಳಿಗೂ ಏನು ಹೋಲಿಕೆ? ಕೇಳಿದ್ರೆ ಆಶ್ಚರ್ಯ ಆಗತ್ತೆ, ಆದ್ರೆ ನಮ್ಮಿಬ್ರಲ್ಲೂ ಹಲವಾರು ಜೀನ್ಗಳು ಒಂದೇ ಥರ ಇವೆ. ಅಂದ್ರೆ ನಮ್ಮಿಬ್ರ ವಿಕಾಸದ ಹಾದಿ ಲಕ್ಷಾಂತರ ವರ್ಷಗಳ ಹಿಂದೆ ಒಂದೇ ಮೂಲದಿಂದ ಶುರುವಾಗಿತ್ತು ಅನ್ನೋದನ್ನ ಇದು ತೋರಿಸುತ್ತೆ. ಓಕೆ, ಈಗ ಮತ್ತೆ ಝೂಮ್ ಔಟ್ ಮಾಡೋಣ. ಈ ಸೂಕ್ಷ್ಮ ಡಿಎನ್ಎ ಲೆವೆಲ್ನಿಂದ ಹೊರಗ್ ಬಂದು ಈ ಯೂನಿವರ್ಸಲ್ ಕೋಡ್ ಅಂದ್ರೆ ಈ ಡಿಎನ್ಎ ನಮ್ಮ ಕಣ್ಣಿಗೆ ಕಾಣೋ ಈ ಪರಿಸರ ವ್ಯವಸ್ಥೆಗಳನ್ನ ಅಂದ್ರೆ ಈಕೋಸಿಸ್ಟಮ್ಗಳನ್ನ ಹೇಗೆ ಕಟ್ಟುತ್ತೆ ಅಂತ ನೋಡೋಣ. ನೋಡಿ, ಈ ಇಕೋಸಿಸ್ಟಮಲ್ಲಿ ಪ್ರತಿಯೊಂದು ಜೀವಿಯೂ ತನ್ನದೇ ಆದ ಒಂದು ಮುಖ್ಯವಾದ ಪಾತ್ರ ವಹಿಸುತ್ತೆ. ಗಿಡಮರಗಳು ನಮ್ಗೆ ಉಸಿರಾಡೋಕೆ ಆಕ್ಸಿಜನ್ ಕೊಡುತ್ತೆ, ಜೊತೆಗೆ ಆಹಾರವನ್ನು ಕೊಡುತ್ತೆ. ಸಣ್ಣ ಸಣ್ಣ ಕೀಟಗಳು ಹೂಗಳ ಪರಾಗಸ್ಪರ್ಶ ಮಾಡಿ ಬೆಳೆ ಬೆಳೆಯೋಕೆ ಸಹಾಯ ಮಾಡ್ತವೆ. ಪ್ರಾಣಿಗಳು ಓಡಾಡ್ತಾ ಬೀಜಗಳನ್ನ ಎಲ್ಲೆಡೆ ಹರಡ್ತವೆ. ಇನ್ನು ಕಣ್ಣಿಗೆ ಕಾಣದ ಮೈಕ್ರೋಬ್ಸ್ಗಳು ಮಣ್ಣಿನಲ್ಲಿರೋ ಪೋಷಕಾಂಶಗಳನ್ನ ರೀಸೈಕಲ್ ಮಾಡ್ತವೆ. ಇದೊಂದು ಪರ್ಫೆಕ್ಟ್ ಸೈಕಲ್ ಅಲ್ವಾ? ಈ ಇಡೀ ಸಿಸ್ಟಮ್ ಹೆಲ್ದಿಯಾಗಿ ಸ್ಟ್ರಾಂಗ್ ಆಗಿ ಇರಬೇಕಂದ್ರೆ ಒಂದು ಬಹಳ ಮುಖ್ಯವಾದ ವಿಷಯ ಬೇಕು. ಅದೇ ಬಯೋಡೈವರ್ಸಿಟಿ ಅಂದ್ರೆ ಜೈವಿಕ ವೈವಿಧ್ಯತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಜಾಗದಲ್ಲಿ ಎಷ್ಟು ಜಾಸ್ತಿ ತರಹದ ಜೀವಿಗಳಿವೆಯೋ ಆ ಈಕೋಸಿಸ್ಟಮ್ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಈ ಚಾರ್ಟ್ ನೋಡಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸಿಸ್ಟಮ್ ಎ ಅಲ್ಲಿ ನೋಡಿ ಜಾಸ್ತಿ ತರಹದ ಜೀವಿಗಳಿವೆ, ಹಾಗಾಗಿ ಆ ಸಿಸ್ಟಮ್ ತುಂಬಾ ಸ್ಟೇಬಲ್ ಆಗಿದೆ, ಅಂದ್ರೆ ಸ್ಥಿರವಾಗಿದೆ. ಅದೇ ಸಿಸ್ಟಮ್ ಬಿ ಅಲ್ಲಿ ಕಡಿಮೆ ತರಹದ ಜೀವಿಗಳಿರೋದ್ರಿಂದ ಅದು ಅಷ್ಟು ಸ್ಟೇಬಲ್ ಇಲ್ಲ. ಸೊ ಸಿಂಪಲ್ ಫಾರ್ಮುಲಾ, ಮೋರ್ ಡೈವರ್ಸಿಟಿ ಮೋರ್ ಸ್ಟೆಬಿಲಿಟಿ. ಸರಿ, ಇದನ್ನೆಲ್ಲ ನಮ್ಗೆ ಅಂದ್ರೆ ಮನುಷ್ಯರಿಗೆ ಕನೆಕ್ಟ್ ಮಾಡಿ ನೋಡೋಣ. ಇಷ್ಟೆಲ್ಲ ದೊಡ್ಡ ಜೀವಜಾಲದಲ್ಲಿ ನಮ್ಮ ಸ್ಥಾನವಾದ್ರೂ ಏನು? ನಾವು ಅರ್ಥ ಮಾಡ್ಕೋಬೇಕಾದ ಅತಿದೊಡ್ಡ ಸತ್ಯ ಅಂದ್ರೆ ಇದೇ. ನಾವು ಈ ಸಿಸ್ಟಮ್ನಿಂದ ಹೊರಗಿಲ್ಲ. ನಾವು ಬರೀ ಸೈಡಲ್ ನಿಂತು ನೋಡೋ ಪ್ರೇಕ್ಷಕರಲ್ಲ. ನಾವು ಕೂಡ ಈ ಜೀವಜಾಲದ ಒಂದು ಇಂಪಾರ್ಟೆಂಟ್ ಭಾಗ. ಒಂದು ಕ್ಷಣ ಯೋಚನೆ ಮಾಡಿ. ನಾವು ಬದುಕೋಕೆ ಬೇಕಾದ ಶುದ್ಧ ಗಾಳಿ, ಕುಡಿಯೋಕೆ ಬೇಕಾದ ಶುದ್ಧ ನೀರು, ಬೆಳೆ ಬೆಳೆಯೋಕೆ ಬೇಕಾದ ಫಲವತ್ತಾದ ಮಣ್ಣು, ಒಂದು ಸ್ಟೇಬಲ್ ಕ್ಲೈಮೇಟ್, ಇದೆಲ್ಲ ಎಲ್ಲಿಂದ ಸಿಗುತ್ತೆ? ಇದೆಲ್ಲವನ್ನು ಕೊಡೋದು ಆರೋಗ್ಯಕರವಾದ ಇಕೋಸಿಸ್ಟಮ್ಗಳೇ. ಅಂದ್ರೆ ನಮ್ಮ ಅಸ್ತಿತ್ವ ನೇರವಾಗಿ ಪ್ರಕೃತಿಯ ಆರೋಗ್ಯದ ಜೊತೆ ಬೆಸೆದುಕೊಂಡಿದೆ. ಹಾಗಿದ್ರೆ ನಾವು
ಇಲ್ಲಿಯವರೆಗೂ ಮಾತಾಡಿದ ಎಲ್ಲಾ ಪಾಯಿಂಟ್ಸ್ನ ಒಟ್ಟುಗೂಡಿಸಿ ನೋಡಿದ್ರೆ ನಮಗೆ ಕೊನೆಯದಾಗಿ ಸಿಗೋ ಆ ಒಂದು ದೊಡ್ಡ ಸತ್ಯ ಏನು? ಆ ಸತ್ಯ ಈ ಒಂದು ವಾಕ್ಯದಲ್ಲೇ ಇದೆ. ಭೂಮಿಯ ಮೇಲಿನ ಜೀವ ಪ್ರತ್ಯೇಕ ಅಲ್ಲ, ಇದು ಒಂದಕ್ಕೊಂದು ಸಂಪರ್ಕ ಇರೋ ವ್ಯವಸ್ಥೆಯ ಒಂದು ಭಾಗ. ಹೌದು, ನಾವೆಲ್ಲರೂ ಒಂದೇ ಇಂಟರ್ ಕನೆಕ್ಟೆಡ್ ಸಿಸ್ಟಮ್ನ ಭಾಗ. ಸೊ ಅಲ್ಟಿಮೇಟ್ ರಿಯಲೈಸೇಷನ್ ಏನು ಅಂದ್ರೆ, ಒಂದೇ ಭೂಮಿ, ಒಂದೇ ಜೀವ, ನಾವೆಲ್ಲರೂ ಈ ಒಂದೇ ಮನೆಯನ್ನು ಹಂಚಿಕೊಂಡಿದ್ದೇವೆ, ಒಂದೇ ಸಿಸ್ಟಮ್ನ ಮೇಲೆ ಅವಲಂಬಿತರಾಗಿದ್ದೇವೆ. ಹಾಗಿದ್ರೆ ಈ ಚರ್ಚೆಯನ್ನ ಒಂದು ಯೋಚನೆ ಮಾಡಬೇಕಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ಎಲ್ಲವೂ ಒಂದಕ್ಕೊಂದು ಹೀಗೆ ಕನೆಕ್ಟ್ ಆಗಿದೆ ಅನ್ನೋದಾದ್ರೆ ಈ ವ್ಯವಸ್ಥೆಯಲ್ಲಿ ನಮ್ಮ ಪಾತ್ರೇನು, ನಮ್ಮ ಜವಾಬ್ದಾರಿ ಏನು?